ಸೊ ಬನ್ನೇರುಘಟ್ಟೆಯಲ್ಲಿರುವಂತಹ ಬಸ್ ಸ್ಟ್ಯಾಂಡನ್ನು ನೋಡ್ತಾ ಇದ್ದೀರಾ. ಬನ್ನಿ, ಇವತ್ತು ನ್ಯಾಷನಲ್ ಪಾರ್ಕ್ ಏನಿದೆ ಅದನ್ನು ವೀಕ್ಷಣೆ ಮಾಡೋಣ ಗೆಳೆಯರೆ. ಎಲ್ಲ 365 366 ಬಸ್ ನಂಬರ್ ಏನಿದೆ ಅದನ್ನು ಮೆಜೆಸ್ಟಿಕ್ಕಲ್ಲಿ ಹತ್ತಿ ಬನ್ನೇರುಘಟ್ಟೆಗೆ ಬನ್ನಿ. ಇದಂತೂ ನಮ್ಮ ಬೆಂಗಳೂರು ನಗರವಾಸಿ ಜನಗಳಿಗೆ ವಾರಾಂತ್ಯ ವಿಹಾರ ತಾಣ ಅಂತ ಹೇಳ್ಬೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಂತಲೂ ಕೂಡ ಕರೀತಾರೆ. ಇದು ರಾಷ್ಟ್ರೀಯ ಉದ್ಯಾನವನವೂ ಕೂಡ ಹೌದು. ಸೊ ಇಲ್ಲಿಗೆ ಬಂದರೆ ನಾನ್ ಎ ಸಿ ಬಸ್ಸು ನಿಮಗೆ 370 ಆಗುತ್ತೆ ಕಣ್ರಿ ಪರ್ ಹೆಡ್ಡು. ಓಕೆನಾ. ಕ್ಯಾಮ್ರಾ ಚಾರ್ಜ್ ಬಂದು 50 ರೂಪೀಸ್ ಆಗುತ್ತೆ. ನೀವೇನಾದರೂ ಎ ಸಿ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಪರ್ ಹೆಡ್ಡು 600 ಸಮಥಿಂಗ್ ಎಷ್ಟು ಆಗುತ್ತೆ. ನೀವು ಇಲ್ಲಿ ಪರ್ಚೇಸ್ ಮಾಡಿ ಮುಂದೆ ನಾವು ಹೋಗಬೇಕು. ಸೊ ಬನ್ನಿ ಮುಂದೆ ಹೋಗೋಣ. ನೋಡ್ರಿ, ಹೋಗಲಿಕ್ಕೆ ಎಷ್ಟೊಂದು ಬಸ್ಗಳ ವ್ಯವಸ್ಥೆ ಇದೆ. ನೀವು ಇಲ್ಲಿಂದ ಹೀಗೆ ನಾವು ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಇಲ್ಲಂತೂ ನಿಮಗೆ ನೋಡಲಿಕ್ಕೆ ಭಾಳಷ್ಟು ಹುಲಿ, ಸಿಂಹ, ಚಿರತೆಗಳ, ಕಾಡು ಕೋಣಗಳ ಭಾಳಷ್ಟು ವನ್ಯಜೀವಿಗಳನ್ನ ನೋಡಲಿಕ್ಕೆ ನಮಗೆ ಬನ್ನೇರುಘಟ್ಟ ಉದ್ಯಾನವನ ಇದೊಂದು ಸೂಕ್ತ ಉದ್ಯಾನವನ ಅಂತ ಹೇಳ್ಬೋದು ಗೆಳೆಯರೆ. ಭಾಳಷ್ಟು ಜಿಂಕೆಗಳಿವೆ ನೋಡಿ ಇಲ್ಲಿ, ನೋಡ್ತಾ ಇದ್ದೀರಲ್ಲ. ಒಳಗಡೆ ಸಾಕಷ್ಟು ಸಾಂಬಾರು ಜಿಂಕೆಗಳಿವೆ, ಕಡವೆಗಳಿವೆ. ಅಲ್ಲೊಂದು ಜಿಂಕೆ ಪಾಸ್ ಆಗ್ತಾ ಇದೆ ನೋಡಿ. ಎಲ್ಲ ಜಿಂಕೆಗಳ ಅಡ್ಡ ಇಲ್ಲಿ ಕೂತಿದೆ ನೋಡಿ ನೀಲ್ಗಾಯ್. ಓಕೆ, ಹೇಗಿದೆ ಗೈಸ್? ನೋಡ್ರಿ ಕಾಡು ಕೋಣೆ ಎಷ್ಟೊಂದಿದೆ. ಭಾಳಷ್ಟು ಹಿಂದೆ ಅಲ್ಲಿ ಮೇಯ್ತಾ ಇದ್ದೇವೆ ನೋಡಿ. ಕಾಡು ಕೋಣ, ದೊಡ್ಡ ದೊಡ್ಡ ಕಡವೆಗಳಿವೆ. ಸಾರಂಗ ಕಡವೆ ಅಲ್ಲ, ಅದು ಸಾರಂಗ. ನೋಡ್ರಿ ಇಲ್ಲೂ ಸಾಕಷ್ಟು ಇದೆ ಕಣ್ರಿ. ಹಿಂಡಿ ಇದೆ ನೋಡಿ, ಎಷ್ಟೆಲ್ಲ ಇದೆ. ನೀಲ್ಗಾಯಿ, ಚುಕ್ಕೆ ಜುಕ್ಕಿಗಳೆಲ್ಲ ನಿಂತಿವೆ ಅಲ್ಲಿ. ವಾವ್, ಎಲಿಫೆಂಟ್ ಇದೆ ನೋಡ್ರಿ. ಎರಡು ಆನೆಗಳು ಕೂಡ ಇವೆ. ಮುಂದೆನೂ ಇದೆ ನೋಡಿ, ಮುಂದೆ 2 ಇವೆ, ಹಿಂದ್ಗಡೆ ಇಲ್ಲಿ ಮೇಯ್ತಾ ಇದ್ದಾವೆ ನೋಡಿ, ಮೇಯ್ತಾ ಇದ್ದಾವೆ. ಇಲ್ಲಿ ನೋಡಿ, ವಾವ್, ಭಾಳಷ್ಟು ಆನೆಗಳ ಹಿಂಡಿವೆ ನೋಡಿ. ವೀಕ್ಷಣೆ ಮಾಡಿ ಗೆಳೆಯರೆ. ಕರಡಿ ಇರೋ ಸ್ಥಳದಲ್ಲಿ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ಎಲ್ಲ ಬಂದು ಕರಡಿ ಅಡ್ಡ ಗೈಸ್ ಒಳಗಡೆ ಇದೆ ನೋಡ್ಬೋದು. ಎಲ್ಲ ಇದೆ ನೋಡಿ, ಓಡಾಡ್ತಾ ಇದ್ದಾವೆ ಕರಡಿಗಳೆಲ್ಲ. ಹೇಗಿದೆ ಗೈಸ್ ನೋಡಿ, ಒಂದು ಮಲಗಿದೆ ಇಲ್ಲಿ. ಯಪ್ಪ ಉಗುರು ನೋಡ್ರಿ ಹೇಗಿದೆ, ಆರಾಮ್ಸೆ ಮಲಗಿದೆ ಕಣ್ರಿ. ಎಲ್ಲ ಕರಡಿಗಳ ಅಡ್ಡ ಅಂತ ಹೇಳ್ತಾ ಇದ್ದಾರೆ. ಎಂಜಾಯ್ ಮಾಡಿ. ಸ್ವಲ್ಪ ದೂರದಲ್ಲಿವೆ, ಆಟ ಆಡ್ತಾ ಇದ್ದೇವೆ. ನೋಡಿದ್ರಲ್ಲ, ಇವಾಗ ನಮಗೆ ಓಪನ್ ಮಾಡಿದ್ರು.
ಈ ಪಾಯಿಂಟ್ ಏನಿದೆ ಇದು ಲೆಫರ್ಡ್ ಇರುವಂತಹ ಸ್ಥಳ. ಅಕ್ಟೋಬರಿಂದ ಫೆಬ್ರವರಿ ತಿಂಗಳೇನಿದೆ ಈ ನಡುವೆ ನೀವು ಭೇಟಿ ಕೊಟ್ಟರೆ ಬನ್ನೇರುಘಟ್ಟ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತವೆ ವೀಕ್ಷಕರೇ. ಹೇಗೆ ಹೋಗ್ತಾ ಇದೆ ಗಾಯ್ಸ್, ಚಿರತೆ ನೋಡ್ತಾ ಇದ್ದೀರಾ, ಮೂವ್ ಆಗ್ತಾ ಇದೆ ನೋಡಿ. ಇಲ್ಲೆಲ್ಲ ಒಳಗಡೆ ಚಿರತೆನ ಕೂಡಾಕಿದ್ದಾರೆ. ನೀವು ಒಳಗಡೆ ಸುಮಾರು ಇವೆ ನೋಡ್ಬೋದು. ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಷ್ಟೇ. ಲಯನ್ ಏನಿದೆ ಈ ಒಂದು ಪಾಯಿಂಟ್ ಬಂದರೆ ನಿಮ್ಗೆ ಸಿಗುತ್ತೆ. ಒಳಗಡೆ ಹಾಗೆ ಮೂವ್ ಆಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಲ್ಲ ಸಿಂಹ, ನೋಡ್ರಿ ಹೇಗಿದೆ, ಮಲಗಿದೆ ನೋಡ್ರಿ, ಕಾಡಿನ ರಾಜ ಸಿಂಹ ಲಯನ್. ಗೈಸ್ ಸಿಂಹ ಲಯನ್ ಕಣ್ರಿ, ಕಾಡಿನ ರಾಜ. ನೋಡ್ತಾ ಇದ್ದೀರಲ್ಲ ಗೈಸ್, ಪಕ್ಕದಲ್ಲೇ ಇದೆ ಸಿಂಹ. ನೋಡೋರಲ್ಲ, ಕಣ್ಣು ತುಂಬ್ಕೊಳ್ಳಿ ನೀವು. ಎರಡು ಕೂಡ ಜೊತೆಲಿ ಇಟ್ಟಿದ್ದಾರೆ ನೋಡ್ಬೋದು, ಪಕ್ಕದಲ್ಲೇ. ನೋಡಿ ಹೋಗ್ತಾ ಇದೆ ಸಿಂಹ. ಸಿಂಹ ಹುಲಿಗಳಿಗಂತೂ ಕೊರತೆ ಇಲ್ಲ ಕಣ್ರಿ ಬನ್ನೇರುಘಟ್ಟದಲ್ಲಿ. ಮೂಲೆಯಲ್ಲಿ ಮಣಗಿದೆ ನೋಡಿ ವೈಟ್ ಟೈಗರ್. ಇದು ನೋಡ್ರಿ ನಮ್ಮ ರಾಯಲ್ ಇಂಡಿಯನ್ ಬೆಂಗಾಳಿ ಟೈಗರ್ ಒಳಗಡೆ ಅಲ್ಲಿ ಕಾಣ್ತಾ ಇದೆ ನೋಡಿ. ಕೊನೆಗೆ ಮುಗಿಸಿ ಮತ್ತೆ ನಮ್ಮ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಆಫೀಸರ್ ಸ್ಥಳೀಯರ ಪ್ರಕಾರ ಟೋಟಲಿ ಸುಮಾರು 40 ಗಾಡಿಗಳಿವೆ ಕಣ್ರಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಸೊ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ಅದನ್ನು ಎರಡನ್ನೂ ಕೂಡ ಡಿವೈಡ್ ಮಾಡಿಬಿಡ್ತಾರೆ. ಪ್ರತಿ ಮಂಗಳವಾರ ರಜೆ ಇರುತ್ತೆ, ಬರೋದಕ್ಕೆ ಹೋಗ್ಬೇಡಿ. ಹಾಗೆ ಈ ಪಾಯಿಂಟಿಗೆ ಬಂದರೆ ಬ್ಯಾಟ್ರಿ ಚಾಲಿತ ವಾಹನ ಟಿಕೆಟ್ ಕೌಂಟ್ರ್ ಸಿಗುತ್ತೆ ನಿಮಗೆ. ಸೊ ಅಡಲ್ಟ್ ಫಾರ್ ಹೆಡ್ ಬಂದು 100 ರೂಪೀಸ್ ಕಣ್ರಿ. ನಡ್ಕೊಂಡು ಓಡಾಡಲಿಕ್ಕೆ ಆಗಲಿಲ್ಲ ಅಂದರೆ ಈ ಒಂದು ಬ್ಯಾಟ್ರಿ ಚಾಲಿತ ವಾಹನಗಳಿಂದ ನೀವು ಮೃಗಾಲಯವನ್ನು ನೋಡ್ಬೋದು. ನಾನು ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಇದನ್ನು 1970ರಲ್ಲಿ ಸ್ಥಾಪನೆ ಮಾಡ್ತಾರೆ. 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಮಾಡ್ತಾರೆ. 2002ರಲ್ಲಿ ಇದನ್ನು ಪ್ರತ್ಯೇಕವಾಗಿ ಜೈವಿಕ ಉದ್ಯಾನವನ ಅಂತೇಳಿ ಇದನ್ನು ಘೋಷಣೆ ಮಾಡಲಾಗುತ್ತೆ ಗೆಳೆಯರೆ. ಹಾಗಾಗಿ ಭಾರತದ ಮೊದಲ ಜೈವಿಕ ಉದ್ಯಾನವನ ಅಂತ ಹೇಳಿ ಕರಿಬೋದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅದನ್ನು. ಭಾರತದ ಮೊದಲ ಚಿಟ್ಟೆಯ ಉದ್ಯಾನವನ ಏನಿದೆ ಅದನ್ನು ಕೂಡ ನೀವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಹೃದಯ ಭಾಗದಲ್ಲಿ ಕಾಣ್ಬೋದು. ಅದು 2006ರಲ್ಲಿ ಸುಮಾರು 20 ಜಾತಿಯ ಚಿಟ್ಟೆಗಳನ್ನು ಸುಮಾರು 7.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತದ ಮೊದಲ ಚಿಟ್ಟೆಯ ಉದ್ಯಾನವನವನ್ನು ಕೂಡ ಈ ಒಂದು ಪಾಯಿಂಟಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಭಾರತದ ಮೊದಲ ಜೈವಿಕ ಉದ್ಯಾನವನ ಅಂತಲೂ ಕೂಡ ಹೇಳ್ಬೋದು. ಸುಮಾರು 260.51 ಚದುರ ಕಿಲೋಮೀಟರ್ ವ್ಯಾಪ್ತಿ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಅಕ್ಟೋಬರ್ ಮತ್ತು ಫೆಬ್ರವರಿಯ ನಡುವೆ ನೀವು ಒಂದು ಪಾಯಿಂಟಿಗೆ ಭೇಟಿ ಕೊಡೋದು ತುಂಬ ಉತ್ತಮವಾಗಿರುತ್ತೆ ಗೆಳೆಯರೆ. ಈ ಟೈಮಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ ಖಂಡಿತವಾಗಿ ಕೂಡ ಭೇಟಿ ಕೊಡಿ. ಜೀಬ್ರಾ ಪಾಯಿಂಟಲ್ಲಿದ್ದೀನಿ, ಇಲ್ಲಪ್ಪ ಕಾಣಿಸ್ತಾ ಇಲ್ಲ, ಮೇ ಬಿ ನೋಡಿ ಇಲ್ಲಿದೆ, 2 ಇದೆ ನೋಡ್ಬೋದು, ಒಳಗಡೆ ಇದೆ ಗಾಯ್ಸ್. ನೋಡ್ರಿ ಒಂದು ಜಿರಾಫೆ ಓಡಾಡ್ತಾ ಇದೆ. ಸೊ ಮೈಸೂರಲ್ಲಿ ನೋಡಿದ್ದು ನೋಡ್ಬೋದು, ಸ್ವಲ್ಪ ಹಾಗೇ ಗಮನಿಸಿ ಕಾಣುತ್ತೆ. ನಾವು ಮೈಸೂರು ಜೂ ನೋಡಿದ್ವು, ಬನ್ನೇರುಘಟ್ಟ ಜೂ ಏನಿದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ ಕಣ್ರಿ. ನೋಡಿ ಈ ಪಾಯಿಂಟ್ ನೋಡ್ಬೋದು, ಒಳಗಡೆ ಬೋಟಿಂಗು ಕೂಡ ಇದೆ ಅಂತ ಹೇಳಿದ್ದಾರೆ. ಹುಲಿ ಟೈಗರ್ ಇರುವಂತಹ ಸ್ಥಳ ಇದೆ ಅಂತೆ. ಬನ್ನಿ ಮುಂದೆ ಹೋಗೋಣ. ಹೇಗಿದೆ ವಾವ್, ಟೈಗರ್.
ಓಡಾಡ್ತಾ ಇದೆ ನೋಡ್ಬೋದು ಗಾಯ್ಸ್. ಒಂದು ಪ್ರೌಢ ವ್ಯವಸ್ಥೆಯಲ್ಲಿರುವಂತಹ ಟೈಗರ್ ತನ್ನ ಬಲಿಷ್ಠವಾದ ಕೈಯಲ್ಲಿ ರಭಸವಾಗಿ ಒಬ್ಬ ವ್ಯಕ್ತಿಗೆ ಹೊಡೆದ್ರೆ 22 ಪೌಂಡ್ ಅಂದರೆ 9.5ರಿಂದ 10 kg ತೂಗುತ್ತೆ. ಆ ಬೊಟ್ಟಲ್ಲಿ ಹೊಡೆದ್ರೆ ಹೇಗಿರುತ್ತೋ ಆ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಗೆ ಏಟು ಬೀಳುತ್ತೆ ಅಂತ ಹೇಳ್ತಾರೆ. ಅಷ್ಟು ಫೋರ್ಸ್ ಇದೆ ಅಂತೆ ಟೈಗರ್ ಕೈಯಲ್ಲಿ. ಹೇಗಿದೆ ಗೈಸ್? ನೋಡಿ ಒಳಗಡೆ ಆಟ ಆಡ್ತಾ ಇದೆ, ತುಂಬ ಒಳಗಡೆ ಇದೆ ನೋಡ್ರಿ. ಮುಂದ್ಗಡೆ ಈ ಒಂದು ಪಾಯಿಂಟಲ್ಲಿದೆ ಎಮ್ಮು ಪಕ್ಷಿ ನೋಡ್ರಿ. ಸೊ ನೆಲದ ಮೇಲಿರುವಂತಹ ಕಲ್ಲನ್ನು ಕೂಡ ನುಂಗಿ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇರುವಂತಹ ಪಕ್ಷಿ ಎಮು. ವಾವ್! ಅದ್ರ ಒಳಗಡೆ ನಿಮಗೆ ಈ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಕಣ್ರಿ. ಫೆಡಲ್ ಬೋಟ್ಗಳು ಕೂಡ ಇವೆ. ಅಲ್ಲಿಂದ ಮುಂದೆ ಬಂದರೆ ನೋಡಿ, ಇಲ್ಲಿಂದ ಹೀಗೆ ಮೂವ್ ಆಗಬೇಕಾಗುತ್ತೆ. ಮುಂದೆ ಬನ್ನಿ ನೋಡೋಣ ಏನಿದೆ ಅಂತ. ಕೃಷ್ಣ ಮೃಗ 10ರಿಂದ 15 ವರ್ಷ ಬದುಕುತ್ತೆ ಕಣ್ರಿ ಇದು. ಸೊ ಭಾಳ ವಿರಳ ಕೃಷ್ಣ ಮೃಗ. ಬನ್ನೇರುಘಟ್ಟೆ ಏನಿದೆ ಈ ಒಂದು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳನ್ನು ಕೂಡ ನೀವು ಕಾಣ್ತೀರಾ ನೋಡಿ. ಒಳಗಡೆ ನಿಂತಿವೆ ಕೃಷ್ಣ ಮೃಗಗಳು. ನೋಡ್ರಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಜಿಂಕೆ ಹೆಸರು ಬಂದು ತಾಮಿನ್ ಜಿಂಕೆ ಅಂತ ಹೇಳ್ತಾರಂತೆ, ಸಂಗೈ ಅಂತೇಳಿ. ಇದು ಕೂಡ ವಿರಳ. ಅದು ಫಸ್ಟ್ ಟೈಮ್ ನಾನು ಬನ್ನೇರುಘಟ್ಟ ಮೃಗಾಲಯ ಏನಿದೆ ಈ ಒಂದು ಪಾಯಿಂಟಲ್ಲಿ ಈ ಒಂದು ಜಿಂಕೆಗಳನ್ನು ನೋಡ್ತಾ ಇದ್ದೀನಿ. ಈ ಜಿಂಕೆ ಹೆಸರು ಬಂದು ತಾಮಿನ್ ಜಿಂಕೆ ಅಂತೇಳಿ. ಇಲ್ಲೇನು ಕಾಣ್ತಾ ಇದ್ದೀರಾ, ಇದು ಹಾಕ್ ಜಿಂಕೆ ಅಂತೇಳಿ. ಹಿಮಾಲಯ ಪರ್ವತದ ತಪ್ಪಲು ಏನಿದೆ ಈ ಪಾಕಿಸ್ತಾನದಿಂದ ಬರ್ಮಾ, ಥೈಲ್ಯಾಂಡ್ ಆ ಒಂದು ಪಾಯಿಂಟಲ್ಲಿ ಕಾಣಿಸಿಕೊಳ್ಳುವಂತಹ ಅಪರೂಪವಾದಂತಹ ಜಿಂಕೆ ಹಾಕ್ ಜಿಂಕೆ ಅಂತೇಳಿ. ಸುಮಾರು 20 ವರ್ಷಗಳ ಕಾಲ ತನ್ನ ಜೀವಿತಾವಧಿಯಲ್ಲಿ ಬದುಕ್ತದಂತೆ. ಎಲಿಫ್ಯಾಂಟ್ ಹಸಿರು ಹುಲ್ಲು, ಹುರುಳಿಕಾಳು, ಹೆಸರುಕಾಳು, ಕಡಲೆಕಾಳು, ಉಪ್ಪು ಮಿಶ್ರಿತ ರಾಗಿ ಮುದ್ದೆ, ಬೆಲ್ಲ, ತೆಂಗಿನಕಾಯಿ ಮಿಶ್ರಿತ ಅನ್ನದ ಮುದ್ದೆ ಪ್ರತಿಯೊಂದನ್ನು ಕೊಟ್ಟು ಈ ಒಂದು ಪಾಯಿಂಟಲ್ಲಿ ಅದನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವು ಹೇಗಿದೆ. ನೀವು ಬನ್ನೇರುಘಟ್ಟೆಗೆ ಬಂದ್ರೂ ಕೂಡ ಭಾಳಷ್ಟು ಆನೆಗಳಿವೆ ನೋಡ್ಬೋದು ನೀವು. ಭಾರತೀಯ ಚಿರತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಒಳಗಡೆ ಏನೋ ಕೆಲಸ ಆಗ್ತಾಯಿದೆ. ಇಲ್ಲ ಒಳಗಡೆ ಹಾಕ್ಬಿಟ್ಟಿರ್ಬೇಕು ಅಂತ ಅನಿಸುತ್ತೆ. ಹೀಗೆ ಹೋಗಬೇಕು. ಹೋಗೋದಕ್ಕೂ ಮೊದಲು ಇಲ್ಲೊಂದು ಸರೀಸೃಪಗಳ ವಲಯ ಅಂತಿದೆ, ಬನ್ನಿ ನೋಡೋಣ. ಹಸಿರು ಮಕಾವ್ ಗಿಳಿ ಪ್ರಭೇದದ ಪಕ್ಷಿಯನ್ನು ಕಾಣ್ತಾ ಇದ್ದೀರಾ. ಅಮೆಜಾನ್ ಗಿಳಿ ಎಲ್ಲ ಮೇಲ್ಗಡೆ ಇವೆ. ಇಲ್ಲಿ ಬಂದ ಮೇಲೆ ನೋಡ್ತಾ ಇದ್ರೆ ಭಾಳ ಖುಷಿ ಕೊಡ್ತಾಯಿದೆ. ಕೆಂಪು ಕಿವಿಯ ಆಮೆ ಅಂತೇಳಿ ಈ ಒಂದು ಪಾಯಿಂಟಲ್ಲಿದೆ. ಒಳಗಡೆ ನೋಡ್ಬೋದು ನೀವು, ಕೆಂಪು ಕಿವಿಯ ಆಮೆ. ಕಾಡು ಮುಳ್ಳಂದಿ ನೋಡಿ ಹೇಗಿದೆ. ಇದ್ರ ಜೊತೆಲಿ ಮಾತ್ರ ಆಟ ಆಡೋದಕ್ಕಾಗಲ್ಲ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅದರ ಮುಳ್ಳು ಅಷ್ಟೇ ಹೊಡೆತ ಮನುಷ್ಯನಿಗೆ, ತುಂಬ ನೋವು ಕೊಡುತ್ತೆ. ಸಾಕಷ್ಟು ಮುಳ್ಳಂದಿಗಳಿವೆ ಇಲ್ಲಿ ಪಾಯಿಂಟಲ್ಲಿ ನೋಡ್ಬೋದು. ಇಲ್ಲೊಂದು ಬರ್ತಾಯಿದೆ ನೋಡಿ. ಹೇಗೆ ಗಾಯ್ಸ್, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ 3 ಇವೆ. ಈ ಮರ ನೋಡಿ ಗಾಯ್ಸ್, ಎಷ್ಟು ಎತ್ತರ ಇದೆ. ಓಹೋ, ಗಿಳಿ, ಮೈನಾ ಹಕ್ಕಿ ನೋಡ್ರಿ. ಇದು ಗಾಲ ಅಂತ ನೋಡಲಿಕ್ಕೆ ಗಿಳಿ ಥರ ಇದೆ, ಗಾಲ ಅಂತ ಕರೀತಾರೆ ಅಂತ ಇದನ್ನು. ಕಾಕಟು, ಮಕಾವ್, ಮೈನಾ, ಗಾಲ ಇವೆಲ್ಲ ಗಿಳಿ ಪ್ರಭೇದಗಳು.
ಕೆಂಪು ಕಾಡು ಕೋಳಿ ನೋಡ್ರಿ, ಕಾಡು ಕೋಳಿಗಳನ್ನೂ ತಂದಿಟ್ಟಿದ್ದಾರೆ ಇಲ್ಲಿ. ಸಿಂಗ್ಲಿಕ, ಸಿಂಹಬಾಲದ ಸಿಂಗ್ಲಿಕ ಒಳಗಡೆ ನೋಡ್ತಾ ಇರೋದು ನೀವು. ಬರ್ತಾಯಿದೆ ನೋಡೋಣ ಹತ್ತಿರಕ್ಕೆ. ಓ ಅಲ್ಲೇ ಕೂರ್ತು. ಒಳಗಡೆ ಕಾಣಿಸ್ತಾ ಇದೆ ನೋಡಿ ಮಂಗಟ್ಟೆ ಹಕ್ಕಿ. ಸೊ ಮನುಷ್ಯನ ಹಾಗೆಯೇ ಕಣ್ಣು ರೆಪ್ಪೆಯನ್ನು ಹೊಂದಿರುವಂತಹ ಏಕೈಕ ಪಕ್ಷಿ ಮಂಗಟ್ಟೆ ಪಕ್ಷಿ. ಸೊ ಮೈಸೂರು ಮೃಗಾಲಯ ಬಿಟ್ಟರೆ ನಾನು ಬನ್ನೇರುಘಟ್ಟ ಈ ಒಂದು ಜೂ ಏನಿದೆ ಈ ಒಂದು ಪಾಯಿಂಟಲ್ಲಿ ನೋಡ್ತಾ ಇದ್ದೀನಿ. ಒಳಗಡೆ ಇದೆ ನೋಡಿ ಇಲ್ಲಿ ಪಿಕಾಕ್. ಭಾಳ ದಿವಸಗಳಾಗಿತ್ತು ಇದನ್ನು ನೋಡಿ. ಈ ಒಂದು ಪಾಯಿಂಟಲ್ಲಿ ಕನ್ನಡಕದ ಕೈಮನ್ ಅನ್ನುವಂತಹ ಒಂದು ಪ್ರಭೇದದ ಮೊಸಳೆಯನ್ನು ನೀವು ಕಾಣ್ಬೋದು. ಇಲ್ಲಿ ಒಳಗಡೆ ಇವೆ ನೋಡ್ಬೋದು, ಕಾಣ್ಬೋದು ನಿಮಗೆ. ಭಾಳಷ್ಟು ಒಳಗಡೆ ಕೊಕ್ಕರೆಗಳಿವೆ.